ನಮಸ್ತೆ. ನಮಸ್ತೆ ನಮಸ್ತೆ. ಸರ್, ನಾವು ನಮ್ಮ ಕುಟುಂಬಸ್ಥರನ್ನ ಎಷ್ಟು ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದ್ರೆ ನಾವು ನಂಬುವಂತ ಒಂದು ವ್ಯವಸ್ಥೆ ಅಂದ್ರೆ ಅದು ಒಂದು ಪೊಲೀಸ್ ವ್ಯವಸ್ಥೆ, ಮತ್ತೊಂದು ಡಾಕ್ಟರ್ ವ್ಯವಸ್ಥೆ. ಹೌದು. ಅಂತದ್ರಲ್ಲಿ ಈ ಪೊಲೀಸ್ ವ್ಯವಸ್ಥೆ ನಮ್ಮನ್ನ ರಕ್ಷಣೆ ಮಾಡ್ಬೇಕಾದಂತ ಪೊಲೀಸರೇ ಭಕ್ಷಕರಾದ್ರ ಅಂತ ಈ ಸಂದೇಹ ಮತ್ತು ಅದಕ್ಕೆ ಸಾಕ್ಷಿ ಸಹ ಸಿಗ್ತಾ ಇದೆ. ನೀವು ಈಗಾಗಲೇ ಹೇಳ್ಕೊಂಡಂತೆ ಪೊಲೀಸರಲ್ಲಿ ಅಂದ್ರೆ 11 ಪೊಲೀಸರು ಅಮಾನತಾಗಿದ್ದಾರೆ ಅನ್ನುವಂತ ಒಂದು ಪ್ರಕರಣ ಬೆಳಕಿಗೆ ಬಂದಿದೆಯಲ್ಲ, ಡ್ರಗ್ಸ್ ಪ್ರಕರಣ. ಸರ್, ಇವೆಲ್ಲ ಬೆಳವಣಿಗೆ ಹೇಗಾಗತ್ತಂತ? ನೋಡಿ, ಪೊಲೀಸರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಈ 11 ಜನ ಯಾರು ಸಿಕ್ಕಾಕೊಂಡಿದಾರಲ್ಲ ಆರೋಪಿಗಳಾಗಿ ಅಂತವ್ರು ಇದ್ದಾರೆ. ನೋಡಿ, ಡ್ರಗ್ಸ್ ಅನ್ನೋ ಜಾಲ ಎಷ್ಟೋ ಯುವಕರನ್ನ ಹಾಳು ಮಾಡಾಕ್ಬಿಟ್ಟಿದೆ, ಅವ್ರ ಸಂಸಾರಗಳನ್ನ ಹಾಳು ಮಾಡಿದೆ, ಅವ್ರ ಕೆರಿಯರ್ ಅಂದ್ರೆ ಭಾರತದ ಮುಂದಿನ ಯುವ ಪೀಳಿಗೆನೆ ಹಾಳು ಮಾಡುವಂತ ಒಂದು ಏನಂತ ಹೇಳ್ತಾರೆ, ಕಾರುಣ್ಯವಾದ ಪಿಡುಗು ಇದು. ಇಂಥದ್ರಲ್ಲಿ ಪೊಲೀಸ್ ಅವರೇ ಕೈ ಜೋಡಿಸೋದು, ಅದು ನಾನು ಬಹಳ ಕಮ್ಮಿ ನೋಡಿದೀನಿ. ಪೊಲೀಸರು ಇಂಥ ಒಂದು ವ್ಯವಹಾರದಲ್ಲಿ ಭಾಗಿಯಾಗಿ ಇದನ್ನ ಪ್ರಮೋಟ್ ಮಾಡ್ತಾರೆ ಅನ್ನೋದು ನಾನು ಎಂದಿಗೂ ತುಂಬಾ ಕಮ್ಮಿ ಕೇಳಿರೋದು. ಇರ್ಬೋದು, ಬಟ್ ಇದು ಮುಂದೆ ಈ ತರ ಬಂದಿರೋದು ಬಹಳ ಕಮ್ಮಿನೇ ಈ ತರ ವಿಚಾರಗಳು. ಇದರಲ್ಲಿ ಕಮಿಷನರ್ ಅವರು ಬಹಳ ಜನ ಆಕ್ಟಿವ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. DCP ಗಿರೀಶ್ ಆಗ್ಲಿ, ACP ಚಂದನ್ ಅವರಾಗ್ಲಿ ಬಹಳನೇ ಕಟ್ಟುನಿಟ್ಟವಾಗಿ ಇದನ್ನ ಆಕ್ಷನ್ ತಗೊಂಡು ಇವ್ರ 11 ಜನನು ಸಸ್ಪೆಂಡ್ ಮಾಡಿರೋದು ಬಹಳ ಒಂದು ಒಳ್ಳೆ ಪಾಠ ಅಂತ ಆಗತ್ತೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ. ಸೊ ಇಂತ ಜನ ಇನ್ನು ಅನೇಕರು ಇರ್ಬಹುದು. ಇಂಥವ್ರನ್ನೆಲ್ಲ ಮುಂದೆಳೆಗೆ ತಂದು ಫಸ್ಟ್ ಇವ್ರು ಬೇಲಿನೇ ಎದ್ದು ಹೊಲ ಮೇಯಂಗಾದ್ರೆ ಭಾರಿ ಕಷ್ಟ ಆಗತ್ತೆ. ಸೊ ಇಂಥವನ್ನ ಮಟ್ಟ ಹಾಕ್ಬೇಕು ಫಸ್ಟ್. ಈ ವ್ಯವಸ್ಥೆನ ಯಾವಾಗ ಮಟ್ಟ ಹಾಕ್ತಿವೋ ಅವಾಗ ಏನಾಗತ್ತೆ, ಈ ತರ ಕೆಳ್ತನ, ಈ ತರ ಡ್ರಗ್ಸ್ ಮಾರೋರ್ ಜಾಲನು ಕಮ್ಮಿ ಆಗ್ತಾ ಬರುತ್ತೆ. ಜೊತೆಯಲ್ಲಿ ನಾನು ಇನ್ನೊಂದು ಬರ್ದಿದ್ದೀನಿ ಇದ್ರಲ್ಲಿ ಏನಂದ್ರೆ, ಈ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇರ್ತವೆ, ಈ ಡ್ರಗ್ ಡಿ ಅಡಿಕ್ಷನ್ ಸೆಂಟರ್ಸ್ ಗಳಿದಾವೆ. ಇಂಥ ಕಡೆ ಪೊಲೀಸ್ ಅವರು ಹೆಚ್ಚಿಗೆ ಸಂಬಂಧವನ್ನು ಬೆಳೆಸಿ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಡ್ರಗ್ಸ್ ನ ಬಿಡ್ಸಕ್ಕೆ ಅಂತ ಸೇರ್ಸಿರ್ತಾರಲ್ಲ ಅವ್ರ ಮನೆಯವರು, ಅವ್ರಗಳ ಜೊತೆ ಸಂಪರ್ಕ ಬೆಳೆಸಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಎಲ್ಲಿಂದ ತಗೋತಾ ಇದ್ರು, ಯಾರ್ ಮಾಡ್ತಾ ಇದ್ರು, ಹೇಗ್ ತಗೋತಾ ಇದ್ರು. ಇಂಥವ್ರನ್ನೆಲ್ಲ ಎಷ್ಟೋ ಜಾಲಗಳು ಪತ್ತೆ ಆಗತ್ತೆ ಇವ್ರನ್ನೆಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದ್ರೆ. ಏನ್ ಮಾಡ್ತಾರೆ ಪೊಲೀಸವರು, ಇಂಥವ್ರ ಜೊತೆ ಇಂಥ ಡ್ರಗ್ ಸೆಂಟರ್ಸ್ ಗಳ ಜೊತೆ ಅಲ್ಲಿ ಎದುರಿಸೋ ರೀತಿಲಿ ಹೋಗ್ತಾರೆ ಹೊತ್ತು ಅದ್ರ ಜೊತೆ ಒಂದು ಕಮ್ಯುನಿಟಿ ಸಂಪರ್ಕ ಮಾಡ್ಕೊಂಡು ಅವ್ರ ಜೊತೆ ಡಾಕ್ಟರ್ಗಳ ಜೊತೆ ಮಾತಾಡ್ಕೊಂಡು ಪೇಷಂಟ್ ಗಳ ಜೊತೆ ಮಾತಾಡಿ ಒಂದು ಸಂಪರ್ಕ ಸಾಧಿಸಿದ್ರೆ ಅವಾಗ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಎಲ್ಲಿ ಡ್ರಗ್ಸ್ ಗಳು ಮಾರ್ತಾ ಇದಾರೆ ಅಂತ. ಸೊ ಈ ತರ ಕೆಲ್ಸಗಳು ನಡಿಬೇಕಾದ್ರೆ ಆ ಸ್ಥಳಗಳಲ್ಲಿ ಉತ್ತಮವಾದ ಅಧಿಕಾರಿಗಳನ್ನ ಹಾಕ್ಬೇಕು. ಇವತ್ತಿನ ಅಧಿಕಾರಿಗಳನ್ನ ಯಾರನ್ನ ಹಾಕ್ತಾ ಇದಾರೆ ಸ್ಟೇಷನ್ ಅಲ್ಲಿ ಅಂದ್ರೆ, ಯಾರು MLA ಗೆ ಒಂದ್ ಲೆಟರ್ ಕೊಡ್ತಾರೆ, ಯಾರು MLA ಗೆ ದುಡ್ಡು ಕೊಡ್ತಾರೆ, ಯಾರು ಇಲಾಖೆಯ ಮಂತ್ರಿಗಳಿಗೆ ದುಡ್ಡು ಕೊಡ್ತಾರೆ ಅಂತವ್ರನ್ನ ಅವ್ರ ಆಪ್ತರು ಯಾರಿರ್ತಾರೆ, ಅವ್ರ ಜಾತಿಗಳ ಯಾವ ಜಾತಿ ಮೇಲೆ ಅವ್ರಿಗೆ ಹೆಚ್ಚಿನ ಒಲವಿರ್ತದೆ, ಇಂಥವ್ರನ್ನೇ ಹಾಕೊಂಡ್ ಬರ್ತಾರೆ ಹೊತ್ತು ಈ ಧೈರ್ಯವಂತ ಪೊಲೀಸ್ ಅಧಿಕಾರಿಗಳನ್ನ, ಈ ಕಾಂಪಿಟೆಂಟ್ ಇರುವ ಪೊಲೀಸ್ ಅಧಿಕಾರಿಗಳನ್ನ ಹಾಕೋ ಒಂದು ಇದೇ ಹೊಟ್ಟೋಗಿದೆ ಈಗ ನಮ್ಮ ಒಂದು ವ್ಯವಸ್ಥೆಯಲ್ಲಿ. ಈ ತರ ಸಿಸ್ಟಮ್ ಹಾಳಾಗೆ ಹೋಗಿದೆ. ಇಲ್ಲಿ ನಮ್ಮ DGPಗಾಗ್ಲಿ ಇವ್ರಿಗಾಗ್ಲಿ ಯಾರಿಗೆ ವಿಧವಾದ ಅಂತ ಹೆಚ್ಚಿನ ಅಧಿಕಾರ ಇಲ್ಲ. ಇವತ್ತೊಂದು ಇನ್ಸ್ಪೆಕ್ಟರ್ನ ತೆಗೆದು ಈ ಕಡೆ ಹಾಕ್ತೀನಿ ಅನ್ನೋ ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಸರ್ಕಾರನೇ, ಇವನ್ ಸಬ್ ಇನ್ಸ್ಪೆಕ್ಟರ್, ಇವನ್ ಕಾನ್ಸ್ಟೇಬಲ್ ಇನ್ಮೇಲೆ ಸರ್ಕಾರದಿಂದಾನೇ ಬರುತ್ತೇನೋ ಅನ್ನೋ ಮಟ್ಟಕ್ಕೆ ತರ್ತಾ ಇದಾರೆ ಈ ವ್ಯವಸ್ಥೆನ. ಎಲ್ಲ ಕಡೆ ದುಡ್ಡು ದುಡ್ಡು ದುಡ್ಡು. ಈ ತರ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪೊಲೀಸ್ ಅವರು ಅಷ್ಟು ಖರ್ಚು ಮಾಡಿ ಅವರು 1 ಕೋಟಿನೋ 50 ಲಕ್ಷನೋ ಕೊಟ್ಟು ಬಂದಿರ್ತಾರ ಸ್ಟೇಷನ್ಗೆ, ಅವ್ರು ದುಡಿಬೇಕಲ್ಲ, ಇಂಥವಕ್ಕೆ ಕೈ ಇಡ್ತಾರೆ. ಸೊ ಎಲ್ಲಿ ನಾವು ಮೇನ್ ಕಾಸ್ ಈ ರಾಜಕಾರಣಿಗಳನ್ನ ಫಸ್ಟ್ ಎಲ್ಲಿ ಕಟ್ ಮಾಡ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಡೌನ್ ದ ಲೈನ್ ಎಲ್ಲ ಸ್ಟ್ರಿಕ್ಟ್ ಆಗ್ತಾ ಬರುತ್ತೆ. ಇದನ್ನ ನಾವು ಕಟ್ ಮಾಡದೆ ಹೋದ್ರೆ ಇನ್ನ ಬೆಂಗಳೂರು ಆಗ್ಲಿ ಈ ರಾಜ್ಯದಲ್ಲಿ ಉಳಿಗಾಲ ಅಂತೂ ಇರೋದೇ ಇಲ್ಲ, ಖಂಡಿತ ಉಳಿಗಾಲ ಇರಲ್ಲ. ನಾನು ಈ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾ ಸರ್ಕಾರದಲ್ಲೂ ಇದನ್ನ ಮಾಡ್ಕೊಂಡೇ ಬರ್ತಾ ಇದಾರೆ, ಹಿಂದಿನಿಂದಲೂ ಇದ್ ಮಾಡ್ಕೊಂಡೇ ಬರ್ತಾ ಇದಾರೆ.
ಒಳ್ಳೊಳ್ಳೆ ಆದ ಉತ್ತಮವಾದ ಅಧಿಕಾರಿಗಳನ್ನ ಗುರುತಿಸ್ತಾ ಇಲ್ಲ. ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಟ್ರೈನಿಂಗ್ ಹಾಕೋದು, ಇಲ್ಲ ತಗೊಂಡೋಗಿ ಯಾವ್ದೋ ಜೀಪು ಕಾರ್ ಎಲ್ಲ ಕಾರಾಗೃಹಕ್ಕೆ ಹಾಕಿದ್ರು ಪರವಾಗಿಲ್ಲ, ಜೀಪು ಇದು ನೋಡ್ಕೊಂಡ್ ಬಾ ಅಂತ ಹೇಳೋದು. ಜೊತೆಲಿ ಈಗೊಂದು ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಇದೇ ಸರ್ಕಾರ ಡಾಗ್ ಸ್ಕ್ವಾಡ್ ಅಂತ ಮಾಡಿ ಅದಕ್ಕೂ ಒಂದು ಅಧಿಕಾರಿ ಹಾಕಿದ್ರು ನೀವೇನು ಹೆಚ್ಚಿನ ಇದು ಪಡಬೇಕಾಗಿಲ್ಲ. ಸೊ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಇಂಥವಕ್ಕೆ ಹಾಕಿ ಯಾರೋ ಇನ್ಕಾಂಪಿಟೆಂಟ್ ಅಧಿಕಾರಿಗಳನ್ನ ಮುಂದೆ ತಗೊಂಬಂದ್ರೆ ಈ ತರ ಅನುಭವಿಸೋದು ಈ ಒಂದು ಸಾಮಾನ್ಯ ಜನತೆ ಈ ನೋವನ್ನು ಅನುಭವಿಸ್ತಾರೆ. ಅಂದ್ರೆ ಈ ರಾಜಕಾರಣ ಮತ್ತು ಪೊಲೀಸ್ ವ್ಯವಸ್ಥೆ ಎರಡು ಅಂದ್ರೆ ಒಂಥರ ಪರೀಕ್ಷೆ ಆಗ್ಬಿಟ್ಟಿದೆ, ಎಲ್ಲ ಹಾಳಾಗೋಗಿದೆ. ಸೊ ಇದನ್ನ ಯಾವಾಗ ಈ ಸಿಸ್ಟಮ್ ಸರಿ ಹೋಗುತ್ತೋ ಇಂಥವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಏನಾದ್ರು ಪರಿಹಾರ ಮುಂದೆ ಅಂದ್ರೆ ನಾವ್ ಏನಾದ್ರು ಅಂದ್ರೆ ಪರಿಹಾರ ಅಂದ್ರೆ ಮೊದ್ಲು ಆ ಮೇಲ್ಗಡೆ ತಲೆ ಇದೆಯಲ್ಲ, ವಿಷಸರ್ಪಗಳ ತಲೆ, ಅಲ್ಲಿಂದಾನೇ ಸರಿ ಮಾಡ್ಕೊಂಡ್ ಬರ್ಬೇಕೆ ಹೊತ್ತು ಬಾಲದಿಂದ ಮೇಲ್ ಹೋಗಕ್ ಆಗಲ್ಲ ತಲೆಗೆ. ಅದು ಅಷ್ಟು ಹಾಳಾಗೋಗಿದೆ ಈ ವ್ಯವಸ್ಥೆ. ಹೋಪ್ಸ್ ಏನು ಇಲ್ಲ. ಜನಗಳು ಇನ್ ಮುಂದೆ ವೋಟ್ ಮಾಡ್ಬೇಕು, ಯಾರನ್ನ ವೋಟ್ ಮಾಡ್ಬೇಕು, ಎಂತವ್ರನ್ನ ವೋಟ್ ಮಾಡ್ಬೇಕು. ಜನಗಳು ಯಾವತ್ತು ಸರಿಯಾಗಿ ನಿರ್ಧಾರ ತಗೋತಾರೋ, ಯಾವಾಗ ಈ ದುಡ್ಡಿನ ಅಮಿಷಕ್ ಬೀಳ್ದೇನೆ ಒಳ್ಳೆ ವ್ಯಕ್ತಿನ ಆರಿಸಿ ಕಳಿಸ್ತಾರೋ ಅವತ್ತು ಸ್ವಲ್ಪ ಚೇಂಜಸ್ ಕಾಣ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ. ಅಂದ್ರೆ ಇದ್ದದ್ದೇ ಮೂರ್ ಪಕ್ಷದಲ್ಲಿ ಸ್ವಲ್ಪ ಅಂದ್ರೆ ಬರಬೇಕು, ಅಂದ್ರೆ ಯುವಕರು ಬರ್ಬೇಕು. ಇಲ್ಲ ಅಂದ್ರೆ ಈಗ ನೇಪಾಳಲ್ಲಿ ಆಗಿರೋ ಪರಿಸ್ಥಿತಿ ಇಲ್ಲೂ ಸ್ಟಾರ್ಟ್ ಆಗುತ್ತೆ. ಜೆನ್ಸೆಟ್ ಅವರು ಯಾವಾಗ ಎದ್ದಿದ್ದಾರೆ, ಈ ಒಂದು ಮನೆತನ ಅವ್ರ ಮನೆಯವರೇ MLA ಆಗ್ಬೇಕು, ಅವ್ರ ಮನೆಯವರೇ MP ಆಗ್ಬೇಕು, ಅವ್ರ ಮನೆಯವರೇ ಇನ್ನ ಅಲ್ಲಿ ಕೆಳಗಡೆ ಕೆಲಸ ಮಾಡಿದಂತ ಪಕ್ಷದವ್ರನ್ನಾಗಿ ಬೇರೆ ಯಾರಿಗೂ ಅಲ್ಲಿ ಅವಕಾಶನೇ ಇಲ್ಲ. ಅವ್ರ ಮನೆ ಮಕ್ಕಳೇ ಮುಂದಿನ ದೇಶದ ಪೀಳಿಗೆಗಳ ಲೀಡರ್ಗಳು. ಆಗ್ತಾ ಮಾಡ್ಕೊಂಡು ಹೋದ್ರೆ ಏನಾಗತ್ತೆ, ನೇಪಾಳ ಆಗೋ ಪರಿಸ್ಥಿತಿ ಏನ್ ನಮ್ಮಲ್ಲೂ ಏನ್ ದೂರ ಇಲ್ಲ, ಆಗತ್ತೆ. ಯಾವತ್ತೂ ಒಂದ್ ದಿವಸ ಜನ ರೊಚ್ಚಿಗೆ ಎದ್ದೊಳ್ತಾರೆ. ಸರ್, ಇಲ್ಲಿ 11 ಜನ ಸಸ್ಪೆನ್ಷನ್ ಆಗಿದ್ದಾರೆ. ಬಟ್ ಅವ್ರನ್ನ ಟರ್ಮಿನೇಟ್ ಮಾಡ್ತಾರೆ ಅಥವಾ ಎನ್ಕ್ವೈರಿ ಆಗತ್ತಾ ಅಥವಾ ಮುಂದೆ ಏನ್ ಆಗ್ಬೋದು ಅಂತ? ಈ ಸರ್ಕಾರದಲ್ಲಿ ಹೆಂಗಿದೆ ಅಂದ್ರೆ ಇವ್ರನ್ನೆಲ್ಲ ಒಂದು ತಿಂಗಳು 45 days ಸಸ್ಪೆಂಡ್ ಮಾಡಿ ಮತ್ತೆ ಯಾವ್ದೋ ಒಂದ್ ಸ್ಟೇಷನ್ಗೆ ಹಾಕ್ತಾರೆ, ಮತ್ತೆ ದುಡ್ಡು ಕೊಟ್ಬಿಟ್ಟು ಒಳ್ಳೆ ಇದಕ್ಕೆ ಹಾಕ್ಸ್ಕೊಂಡ್ ಬರ್ತಾರೆ. ಇವ್ರನ್ನ ಜೈಲ್ ಆಗ್ಬೇಕು, ಇವ್ರಿಗೆಲ್ಲ ಜೈಲ್ ಆಗಿ ಟರ್ಮಿನೇಟ್ ಆಗ್ಬೇಕು. ಅವಾಗ ಬುದ್ಧಿ ಕಲಿತಾರೆ. ಈ ಟರ್ಮಿನೇಟ್ ಆಗದೆ ಮತ್ತೆ ವಾಪಸ್ ಬಂದು ಇನ್ಯಾವ್ದೋ ಕೂತ್ಕೊಂಡ್ರೆ ಇದು ಇನ್ನ ಇವತ್ತು ಗಾಂಜಾ ಮರಸ್ತಾರೆ, ನಾಳೆ ಇನ್ನು ದೊಡ್ಡ ವ್ಯವಹಾರಕ್ಕೆ ಇಡ್ತಾರೆ. ಹೌದು, ದೊಡ್ಡ ತಪ್ಪು ಕೆಲಸ ಆಗ್ತದೆ ಈಗ ಅದು ಸರ್ಕಾರದಿಂದ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.